ಸ್ವಾಭಿಮಾನಿ ಅಂತ ಕರೆಸ್ಕೊಳ್ಳೋಕ್ ಮುಂಚೆ ಜನರ ಕಲ್ಯಾಣ ಅನ್ನೋ ಪದ ಪ್ರಯೋಗ ಮಾಡಕ್ ಮುಂಚೆ ಇಷ್ಟೆಲ್ಲ ಪ್ರಶ್ನೆಗಳಿದೆ. ಅದಕ್ಕೆ ಉತ್ತರ ಕೊಟ್ಟು ನಾಳೆ ಸಮಾವೇಶ ಮಾಡಿ. ನಿಜ ನೋಡಿ, 2014ರಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿಂದ ರಾಜ್ಯಕ್ಕೆ ತೆರಿಗೆನಲ್ಲಿ ಅನ್ಯಾಯ ಮಾಡ್ತಿದ್ದಾರೆ, ಪಾಲುಗಳಲ್ಲಿ ಅನ್ಯಾಯ ಮಾಡ್ತಿದ್ದಾರೆ, ಆರ್ಥಿಕ ಅಸಮಾನತೆ ತರ್ತಿದ್ದಾರೆ, ದಬ್ಬಾಳಿಕೆ ಮಾಡ್ತಿದ್ದಾರೆ, ಕನ್ನಡದ ಮೇಲೆ ಹಿಂದಿಯನ್ನ ಏರಿಕೆ ಮಾಡ್ತಿದ್ದಾರೆ. ನಮಗೆ ಮೇಕೆದಾಟಿಗೆ ಅನುಮತಿಯನ್ನ ಒಂದಿಂದಲೂ ಕೊಡಿಸ್ತೀವಿ ಅಂತಹ ಜೆಡಿಎಸ್ ನಾಯಕರು ಎಲ್ಲಿ ಹೋದ್ರು? ಇವತ್ತು ಸರ್ಕಾರ ಬಂದು ಎಷ್ಟು ತಿಂಗಳಾಯ್ತು? ಕೇಂದ್ರ ಸರ್ಕಾರ ಬಂದು ಎಲ್ಲಿ ಹೋದ್ರು ಜೆಡಿಎಸ್ ನಾಯಕರು? ಬಿಜೆಪಿ 19 ಸಂಸದರು, ಬಿಜೆಪಿ ಜೆಡಿಎಸ್ 19 ಸಂಸದರು ಒಂದೇ ಮಾತಾಡ್ತಾರೆ. ಖರ್ಗೆ ಅವರು ಮಾತಾಡ್ತಾರೆ, ಶಿವಕುಮಾರ್ ಮಾತಾಡ್ತಾರೆ. ನಮ್ಮ ರಾಜ್ಯದ ಸರ್ಕಾರವಾಗಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಮೇಕೆದಾಟಿಗೆ ಫಸ್ಟ್ ಡಿಪಿಆರ್ ಮಾಡಿದಂತವ್ರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಎಂ ಬಿ ಪಾಟೀಲ್ ಅವರು ಫಸ್ಟ್ ಮಾಡಿದಂತವ್ರು. ಸರ್ಕಾರದಲ್ಲೇ ಡಿಪಿಆರ್ ಸಬ್ಮಿಟ್ ಮಾಡಿರೋದು ನೀವಲ್ಲ. ಅವತ್ತಿನ ದಿವಸ 2014ರಲ್ಲಿ ಪ್ರಥಮ ಬಾರಿಗೆ ಅದು ಡಿಪಿಆರ್ ಆದದ್ದು. 2019 ನಮ್ಮ ಯೋಜನೆ ಅದು ಮೇಕೆದಾಟು. ನಿಮ್ದೆಲ್ಲ ಯೋಜನೆ ಕೇಂದ್ರ ಸರ್ಕಾರ ಅನುಮತಿ ಕೊಡ್ತಾ ಇಲ್ಲ. ನಾವು ಕೇಂದ್ರ ಸರ್ಕಾರ ನಮ್ಗೆ ಹಣ ಕೊಡಿ ಕೇಳ್ತಾ ಇಲ್ಲ. ನಾವು ಮೇಕೆದಾಟಿಗೆ ಅನುಮತಿ ಕೊಡಿ ಅಂತ ಕೇಳ್ತಾ ಇದೀವಿ. ಕೇಂದ್ರ ಸರ್ಕಾರ ಯಾಕೆ ಅನುಮತಿ ಕೊಡ್ತಾ ಇಲ್ಲ? ಜೆಡಿಎಸ್ ಅವರು ಅನುಮತಿ ಕೊಡಿಸ್ತಾ ಇಲ್ಲ, ಬಿಜೆಪಿ ಅನುಮತಿ ಕೊಡಿಸ್ತಾ ಇಲ್ಲ. ತಮಿಳುನಾಡಿಗೆ ಸಂಬಂಧ ಏನ್ರಿ? ರಿಕ್ವೆಸ್ಟ್ ಭರವಸೆ ಜೊತೆಗೆ ಒಂದು ಪ್ರಾಮಿಸ್ ಕೂಡ. ಮೇಕೆದಾಟು ವಿಚಾರವಾಗಿ ಒಂದು ಮೆಗಾ ಡಿಬೇಟ್ ಮಾಡೋಣ. ಕೈಂಡ್ಲಿ ನೀವೇ ಬನ್ನಿ. ರಿಪಬ್ಲಿಕ್ ಕನ್ನಡ ಜನರ ಪರ. ಆಯ್ತು, ವಾಪಸ್ ಸಮಾವೇಶ. ಬದ್ರುದ್ದೀನ್ ಅಶೋಕ್ ಗೌಡ್ರೆ ಪ್ಲೀಸ್ ಕಮ್ ಇನ್ ದ ವೇಕೆಂಡ್. ಓಕೆ, ಒಂದು ಬ್ರೇಕ್ ಹೋಗಿ ಬನ್ನಿ. ಸ್ವಾಭಿಮಾನಿ ಅಂತ ಕರೆಸ್ಕೊಳ್ಳೋಕ್ ಮುಂಚೆ ಜನರ ಕಲ್ಯಾಣ ಅನ್ನೋ ಪದ ಪ್ರಯೋಗ ಮಾಡಕ್ ಮುಂಚೆ ಇಷ್ಟೆಲ್ಲ ಪ್ರಶ್ನೆಗಳಿದೆ. ಅದಕ್ಕೆ ಉತ್ತರ ಕೊಟ್ಟು ನಾಳೆ ಸಮಾವೇಶ ಮಾಡಿ. ನಿಜ ನೋಡಿ, 2014ರಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿಂದ ರಾಜ್ಯಕ್ಕೆ ತೆರಿಗೆನಲ್ಲಿ ಅನ್ಯಾಯ ಮಾಡ್ತಿದ್ದಾರೆ, ಪಾಲುಗಳಲ್ಲಿ ಅನ್ಯಾಯ ಮಾಡ್ತಿದ್ದಾರೆ, ಆರ್ಥಿಕ ಅಸಮಾನತೆ ತರ್ತಿದ್ದಾರೆ, ದಬ್ಬಾಳಿಕೆ ಮಾಡ್ತಿದ್ದಾರೆ, ಕನ್ನಡದ ಮೇಲೆ ಹಿಂದಿಯನ್ನ ಏರಿಕೆ ಮಾಡ್ತಿದ್ದಾರೆ. ನಮಗೆ ಮೇಕೆದಾಟಿಗೆ ಅನುಮತಿಯನ್ನ ಒಂದಿಂದಲೂ ಕೊಡಿಸ್ತೀವಿ ಅಂತಹ ಜೆಡಿಎಸ್ ನಾಯಕರು ಎಲ್ಲಿ ಹೋದ್ರು? ಇವತ್ತು ಸರ್ಕಾರ ಬಂದು ಎಷ್ಟು ತಿಂಗಳಾಯ್ತು? ಕೇಂದ್ರ ಸರ್ಕಾರ ಬಂದು ಎಲ್ಲಿ ಹೋದ್ರು ಜೆಡಿಎಸ್ ನಾಯಕರು? ಬಿಜೆಪಿ 19 ಸಂಸದರು, ಬಿಜೆಪಿ ಜೆಡಿಎಸ್ 19 ಸಂಸದರು ಒಂದೇ ಮಾತಾಡ್ತಾರೆ. ಖರ್ಗೆ ಅವರು ಮಾತಾಡ್ತಾರೆ, ಡಿ ಕೆ ಶಿವಕುಮಾರ್ ಮಾತಾಡ್ತಾರೆ, ಸುರೇಶ್ ಮಾತಾಡ್ತಾರೆ. ನಮ್ಮ ರಾಜ್ಯದ ಸರ್ಕಾರವಾಗಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಮೇಕೆದಾಟಿಗೆ ಫಸ್ಟ್ ಡಿಪಿಆರ್ ಮಾಡಿದಂತವ್ರು ಡಿ ಕೆ ಶಿವಕುಮಾರ್ ಅವರು ಮತ್ತೆ ಎಂ ಬಿ ಪಾಟೀಲ್ ಅವರು ಫಸ್ಟ್ ಮಾಡಿದಂತವ್ರು. ನಿಮಗೆ ಮಾಹಿತಿ ಇಲ್ಲ. ನಮಗೆ ಸರ್ಕಾರದಲ್ಲೇ ಡಿಪಿಆರ್ ಸಬ್ಮಿಟ್ ಮಾಡಿರೋದು ನೀವಲ್ಲ. ಅವತ್ತಿನ ದಿವಸ 2014ರಲ್ಲಿ ಪ್ರಥಮ ಬಾರಿಗೆ ಅದು ಡಿಪಿಆರ್ ಆದದ್ದು. 2019 ನಮ್ಮ ಯೋಜನೆ ಅದು ಮೇಕೆದಾಟು. ನಿಮ್ದೆಲ್ಲ ಯೋಜನೆ
ದೇವರಾಜ್ ಕೇಂದ್ರ ಸರ್, ಸರ್ಕಾರ ನಟರಾಜ್ ಅನುಮತಿ ಗೌಡ್ರೆ, ಕೊಡ್ತಾ ಇಲ್ಲ. ನಿಮ್ದು ಅವ್ರದ್ದು ಕೇಳಿಸ್ಕೊಳ್ಳಿ. ಜನರಿಗೆ ಸಿಗೋಂಗ್ ಮಾಡಿ ಅಷ್ಟೇ ನಾವು ಕೇಳೋದು. ಕೇಂದ್ರ ಸರ್ಕಾರ ನಮ್ಗೆ ಹಣ ಕೊಡಿ ಕೇಳ್ತಾ ಇಲ್ಲ, ನಾವು ಮೇಕೆದಾಟಿಗೆ ಅನುಮತಿ ಕೊಡಿ ಅಂತ ಕೇಳ್ತಾ ಇದೀವಿ. ಕೇಂದ್ರ ಸರ್ಕಾರ ಯಾಕೆ ಅನುಮತಿ ಕೊಡ್ತಾ ಇಲ್ಲ? ಜೆಡಿಎಸ್ ಅವರು ಅನುಮತಿ ಕೊಡಿಸ್ತಾ ಇಲ್ಲ, ಬಿಜೆಪಿ ಅನುಮತಿ ಕೊಡಿಸ್ತಾ ಇಲ್ಲ. ತಮಿಳುನಾಡಿಗೆ ಸಂಬಂಧ ಏನ್ರಿ? ಬಿಜೆಪಿ ಕೆಲಸ ಮಾಡೋಣ. ದೇವರಾಜ್ ಸರ್, ನಟರಾಜ್ ಗೌಡ್ರು ದೇವರಾಜ್ ಸರ್, ಒಂದು ನನ್ನಿಂದ ರಿಕ್ವೆಸ್ಟ್, ಭರವಸೆ ಜೊತೆಗೆ ಒಂದು ಪ್ರಾಮಿಸ್ ಕೂಡ. ಮೇಕೆದಾಟು ವಿಚಾರವಾಗಿ ಒಂದು ಮೆಗಾ ಡಿಬೇಟ್ ಮಾಡೋಣ. ಕೈಂಡ್ಲಿ ನೀವೇ ಬನ್ನಿ. ರಿಪಬ್ಲಿಕ್ ಕನ್ನಡ ಜನರ ಪರ. ಆಯ್ತು, ವಾಪಸ್ ಸಮಾವೇಶ. ಬದ್ರುದ್ದೀನ್ ಸರ್ ಅಶೋಕ್ ಗೌಡ್ರೆ ಪ್ಲೀಸ್ ಕಮ್ ಇನ್ ದ ವೇದಿಕೆ. ಅಶೋಕ್ ಓಕೆ, ಒಂದು ಬ್ರೇಕ್ ಹೋಗಿ ಬನ್ನಿ. ಉತ್ತರ ಕೊಡ್ಲಿ. ವ್ಯಾಲಿಡ್ ಪ್ರಶ್ನೆ ನಟರಾಜ್ ಗೌಡ್ರೆ. ಸ್ವಾಭಿಮಾನಿ ಅಂತ ಕರೆಸ್ಕೊಳ್ಳೋಕ್ ಮುಂಚೆ, ಜನರ ಕಲ್ಯಾಣ ಅನ್ನೋ ಪದ ಪ್ರಯೋಗ ಮಾಡಕ್ ಮುಂಚೆ ಇಷ್ಟೆಲ್ಲ ಪ್ರಶ್ನೆಗಳಿದೆ. ಅದಕ್ಕೆ ಉತ್ತರ ಕೊಟ್ಟು ನಾಳೆ ಸಮಾವೇಶ ಮಾಡಿ. ನಿಜ ನೋಡಿ, 2014ರಿಂದ ಕೇಂದ್ರದಲ್ಲಿ ಬಿಜೆಪಿ ಸರ್ಕಾರ ಬಂದಾಗಿಂದ ರಾಜ್ಯಕ್ಕೆ ತೆರಿಗೆಯಲ್ಲಿ ಅನ್ಯಾಯ ಮಾಡ್ತಿದ್ದಾರೆ, ಪಾಲುಗಳಲ್ಲಿ ಅನ್ಯಾಯ ಮಾಡ್ತಿದ್ದಾರೆ, ಆರ್ಥಿಕ ಅಸಮಾನತೆ ತರ್ತಿದ್ದಾರೆ, ದಬ್ಬಾಳಿಕೆ ಮಾಡ್ತಿದ್ದಾರೆ, ಕನ್ನಡದ ಮೇಲೆ ಹಿಂದಿಯನ್ನು ಏರಿಕೆ ಮಾಡ್ತಿದ್ದಾರೆ. ನಮಗೆ ಮೇಕೆದಾಟಿಗೆ ಅನುಮತಿಯನ್ನ ಒಂದಿಂದಲೇ ಕೊಡಿಸ್ತೀವಿ ಅಂತಹ ಜೆಡಿಎಸ್ ನಾಯಕರು ಎಲ್ಲಿ ಹೋದ್ರು? ಇವತ್ತು ಸರ್ಕಾರ ಬಂದು ಎಷ್ಟು ತಿಂಗಳಾಯ್ತು? ಕೇಂದ್ರ ಸರ್ಕಾರ ಬಂದು ಎಲ್ಲಿ ಹೋದ್ರು ಜೆಡಿಎಸ್ ನಾಯಕರು? ಬಿಜೆಪಿ 19 ಸಂಸದರು, ಬಿಜೆಪಿ ಜೆಡಿಎಸ್ 19 ಸಂಸದರು ಒಂದೇ ಮಾತಾಡ್ತಾರೆ. ಖರ್ಗೆ ಅವರು ಮಾತಾಡ್ತಾರೆ, ಶಿವಕುಮಾರ್ ಮಾತಾಡ್ತಾರೆ, ಸುರೇಶ್ ಮಾತಾಡ್ತಾರೆ. ನಮ್ಮ ರಾಜ್ಯದ ಸರ್ಕಾರವಾಗಿ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಮೇಕೆದಾಟಿಗೆ ಫಸ್ಟ್ ಡಿಪಿಆರ್ ಮಾಡಿದಂತವ್ರು ಡಿ.ಕೆ. ಶಿವಕುಮಾರ್ ಅವರು ಮತ್ತೆ ಎಂ.ಬಿ. ಪಾಟೀಲ್ ಅವರು ಫಸ್ಟ್ ಮಾಡಿದಂತವ್ರು. ನಿಮಗೆ ಮಾಹಿತಿ ಇಲ್ಲ. ನಮ್ಮ ಸರ್ಕಾರದಲ್ಲೇ ಡಿಪಿಆರ್ ಸಬ್ಮಿಟ್ ಮಾಡಿರೋದು ನೀವಲ್ಲ. ಅವತ್ತಿನ ದಿವಸ 2014ರಲ್ಲಿ ಪ್ರಥಮ ಬಾರಿಗೆ ಅದು ಡಿಪಿಆರ್ ಆದದ್ದು. 2019 ನಮ್ಮ ಯೋಜನೆ ಅದು ಮೇಕೆದಾಟು. ನಿಮ್ದೆಲ್ಲ ಯೋಜನೆ. ಕೇಂದ್ರ ಸರ್ಕಾರ ಅನುಮತಿ ಕೊಡ್ತಾ ಇಲ್ಲ. ನಾವು ಕೇಂದ್ರ ಸರ್ಕಾರ ನಮ್ಗೆ ಹಣ ಕೊಡಿ ಕೇಳ್ತಾ ಇಲ್ಲ, ನಾವು ಮೇಕೆದಾಟಿಗೆ ಅನುಮತಿ ಕೊಡಿ ಅಂತ ಕೇಳ್ತಾ ಇದೀವಿ. ಕೇಂದ್ರ ಸರ್ಕಾರ ಯಾಕೆ ಅನುಮತಿ ಕೊಡ್ತಾ ಇಲ್ಲ? ಜೆಡಿಎಸ್ ಅವರು ಅನುಮತಿ ಕೊಡಿಸ್ತಾ ಇಲ್ಲ, ಬಿಜೆಪಿ ಅನುಮತಿ ಕೊಡಿಸ್ತಾ ಇಲ್ಲ. ತಮಿಳುನಾಡಿಗೆ ಸಂಬಂಧ ಏನ್ರಿ? ಕೆಲಸ ಮಾಡೋಣ. ದೇವರಾಜ್ ಸರ್, ನಟರಾಜ್ ಗೌಡ್ರು ದೇವರಾಜ್ ಸರ್, ಒಂದು ನನ್ನಿಂದ ರಿಕ್ವೆಸ್ಟ್, ಭರವಸೆ ಜೊತೆಗೆ ಒಂದು ಪ್ರಾಮಿಸ್ ಕೂಡ. ಮೇಕೆದಾಟು ವಿಚಾರವಾಗಿ ಒಂದು ಮೆಗಾ ಡಿಬೇಟ್ ಮಾಡೋಣ. ಕೈಂಡ್ಲಿ ನೀವೇ ಬನ್ನಿ. ರಿಪಬ್ಲಿಕ್ ಕನ್ನಡ ಜನರ ಪರ. ಆಯ್ತು, ವಾಪಸ್ ಸಮಾವೇಶ. ಬದ್ರುದ್ದೀನ್ ಸರ್ ಅಶೋಕ್ ಗೌಡ್ರೆ ಪ್ಲೀಸ್ ಕಮ್ ಇನ್ ದ ವೇದಿಕೆ. ಅಶೋಕ್ ಗೌಡ್ರು ಓಕೆ, ಒಂದು ಬ್ರೇಕ್ ಹೋಗಿ ಬನ್ನಿ.